ನಮ್ಮ ಜೀವನದಲ್ಲಿ ಎಲ್ಲರೂ ಒಂದು ಸಮಯದಲ್ಲಿ ಸೋಲು ಅನುಭವಿಸುತ್ತೇವೆ. ಆದರೆ ಪ್ರಶ್ನೆ ಇದು, ಆ ಸೋಲು ನಿನ್ನನ್ನು ನಿಲ್ಲಿಸುತ್ತದೆಯಾ ಅಥವಾ ನಿನ್ನನ್ನು ಮುಂದೆ ನೂಕುತ್ತದೆಯಾ? ಒಮ್ಮೆ ಯೋಚಿಸು, ತುಂಬಾ ಮಂದಿ ಮೊದಲ ವಿಫಲತೆಯ ನಂತರ ಕೈ ಬೀಸುತ್ತಾರೆ. ಆದರೆ ಯಶಸ್ವಿಯಾದವರು ಯಾರು ಗೊತ್ತಾ? ಅವರು ಒಮ್ಮೆ ಸೋತರೂ 100ನೇ ಬಾರಿ ಪ್ರಯತ್ನಿಸುತ್ತಾರೆ. ಥಾಮಸ್ ಎಡಿಸನ್ ಎಂಬ ವಿಜ್ಞಾನಿ 1000 ಪ್ರಯೋಗಗಳಲ್ಲಿ ವಿಫಲರಾದರೂ ಕೊನೆಗೆ ವಿದ್ಯುತ್ ಬಲ್ಬ್ ಕಂಡುಹಿಡಿದರು. ಅವರನ್ನು ಕೇಳಿದರು, ನೀವು 1000 ಬಾರಿ ಸೋತಿದ್ದೀರಲ್ಲ? ಅವರು ನಗುತ್ತಾ ಹೇಳಿದರು, ನಾನು ಸೋತಿಲ್ಲ, ನಾನು 1000 ರೀತಿಯಲ್ಲಿ ಕೆಲಸ ಆಗದ ಮಾರ್ಗಗಳನ್ನು ಕಂಡುಕೊಂಡಿದ್ದೇನೆ. ಇದು ಅವರ ಧೈರ್ಯ, ಅವರ ನಂಬಿಕೆ ಮತ್ತು ಅವರ ಸತತ ಪ್ರಯತ್ನದ ಶಕ್ತಿ. ಸೋಲು ಎನ್ನುವುದು ನಿನ್ನ ಕಥೆಯ ಕೊನೆಯಲ್ಲ, ಅದು ಹೊಸ ಅಧ್ಯಾಯದ ಆರಂಭ. ಸೋಲಿನ ನಂತರ ಯಾರಾದರೂ ನೀನು ಆಗಲಾರೆ ಎಂದು ಹೇಳಬಹುದು, ಆದರೆ ನಿನ್ನೊಳಗಿನ ಧ್ವನಿ ಹೇಳಲಿ, ನಾನು ಆಗುತ್ತೇನೆ. ಜೀವನ ಒಂದು ಬೀಜದಂತಿದೆ. ಒಮ್ಮೆ ನೆಟ್ಟರೆ ಅದು ತಕ್ಷಣ ಬೆಳೆಯುವುದಿಲ್ಲ. ಆದರೆ ನೀ ಬೆಳೆಯುವುದಿಲ್ಲ. ಆದರೆ ನೀರು ಹಾಕುತ್ತಾ ಕಾಯುತ್ತಾ ಹೋದರೆ ಒಂದು ದಿನ ಅದೇ ಬೀಜ ದೊಡ್ಡ ಮರವಾಗುತ್ತದೆ. ಅದೇ ರೀತಿ ನಿನ್ನ ಪ್ರಯತ್ನವು ಫಲ ನೀಡುತ್ತದೆ. ಸಮಯ ಬೇಕಷ್ಟೆ. ನಿನ್ನನ್ನು ನಂಬು, ನಿನ್ನ ಕನಸನ್ನು ನಂಬು. ನಿನ್ನ ಶ್ರಮದ ಫಲ ನಿನ್ನ ಎದುರಿಗೇ ಬರುತ್ತದೆ. ಆದರೆ ನೀನು ನಿಲ್ಲದಿದ್ದರೆ ಮಾತ್ರ. ಸೋಲು ಬಂದರೆ ಭಯಪಡಬೇಡ. ಪ್ರಯತ್ನ ನಿಲ್ಲಿಸಿದರೆ ಮಾತ್ರ ನಿಜವಾದ ಸೋಲು. ಕೊನೆಯ ಮಾತು, ಸೋಲು ನಿನ್ನ ಗುರು, ಯಶಸ್ಸು ನಿನ್ನ ಶಿಷ್ಯ. ನಿನ್ನ ಗುರುನಿಂದ ಕಲಿತು ಯಶಸ್ಸನ್ನು ಗೆಲ್ಲು. ಈತು ಯಶಸ್ಸನ್ನು ಗೆಲ್ಲು. ಈ ಮಾತು ನಿನಗೆ ಸ್ಪರ್ಶಿಸಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.